ಅಧಿಕೃತವಾಗಿ ತಗೊಂಡಿದ್ದಾರೆ. ಈಗೂ ನಾನು ಹೇಳ್ತಾ ಇದ್ದೀನಿ, ಯಾವುದೇ ತಪ್ಪು ಮಾಡಲಿಲ್ಲ. ಸಿ ಎಮ್ಗೂ ಗೊತ್ತಿಲ್ಲದೆ ಅವ್ರ ಮನೆಯವರು ರಿಟರ್ನ್ ಮಾಡಿದ್ದಾರೆ. ಯಾಕೆ ಹೇಳಿ ನೋಡು, ಏನು ಅವ್ರು ಮಾತಾಡುವ ಭಾಷೆ ಬಿ ಜೆ ಪಿಯವರು, ಅವರಿಗೆ ಟೆನ್ಷನ್ ಆಗಿದೆ. ಪಾಪ 40 ವರ್ಷವರಿಗೆ ಅಮ್ಮ ಸಿ ಎಮ್ ಹೆಂಡತಿ ಅಂದೇಳು ಹೇಳಿಸ್ಕೊಡ್ದೆ ಮನೆಯಲ್ಲಿ ಆರಾಮ್, ಅಂದರೆ ಆರಾಮ್ ಇನ್ನೋಕ್ಕಿಂತ ಅವರಿಗೆ ಪೂರಕವಾಗಿ ಅವರು ಈ ರಾಜ್ಯದ ಕೆಲಸ ಮಾಡಬೇಕು, ಜನರ ಮನಸ್ಸಲ್ಲಿ ಇರಬೇಕು, ಒಳ್ಳೆಯ ಕೆಲಸ ಮಾಡಬೇಕು ಅಂದೇಳಿ ಅಷ್ಟು ಚೆನ್ನಾಗಿ ನೋಡ್ಕೊತ ಇದ್ದವರು. ಅಂಥವ್ರಿಗೆ ಆ ರೀತಿ ಕಿರಿಕಿರಿ ಕೊಟ್ಟರೆ ಮತ್ತು ಏನು ಮಾಡ್ತಾರೆ? ಅವರಿಗೆ ಈ ರಾಜ್ಯದ ಹಿತ ಮುಖ್ಯ. ನಮ್ಮ ಮುಖ್ಯಮಂತ್ರಿಗಳ ಮನೆಯವರಿಗೆ ಅಮ್ಮ ಭಾಳ ಬೇಜಾರಾಗಿ ಅವ್ರು ಹೇಳಿದ್ರು, ಲೆಟ್ರಲ್ಲಿ ಬರೆದಿದ್ದಾರೆ, ನನ್ನ ಮನಸ್ಸಿಗೆ ನೋವಾಗಿದೆ, ನಿಮ್ಮ ಮಾತು ಕೇಳಲಿಕ್ಕೆ ಸಾಧ್ಯ ಇಲ್ಲ, ನನಗೆ ಆಸ್ತಿ ಮುಖ್ಯ ಅಲ್ಲ, ಈ ರಾಜ್ಯ ಮುಖ್ಯ, ನಮ್ಮ ಮನೆಯವ್ರ ಮುಖ್ಯ, ನಮ್ಮ ಮನೆಯವ್ರ ಆಡಳಿತ ಮುಖ್ಯ ಅಂದರೆ ಇದಕ್ಕಿಂತ ಮತ್ತೆ ಏನು ಮಾಡ್ಬೋದು ರೀ? ಮತ್ತು ಏನು ಮಾಡಲಿಕ್ಕೆ ಸಾಧ್ಯತೆ ಹೇಳಿ? ಇನ್ನು ಮತ್ತೆ ಬೇರೆ ಹೇಳ್ಬಾರ್ದು. ನಾನು ಅಷ್ಟು ಮಾಡಿದ್ದಾರೆ. ಆದರೂ ಈಗಾದರೂ ದಯವಿಟ್ಟು ಬಿ ಜೆ ಪಿಯವರಲ್ಲಿ ವಿನಂತಿ ಮಾಡ್ಕೊಳ್ತೇನೆ ನಾನು, ಅವ್ರು ಯಾವುದೇ ಕಾರಣಕ್ಕೆ ತಪ್ಪು ಮಾಡಲಿಲ್ಲ, ತಪ್ಪು ಮಾಡುವವರು ಅಲ್ಲ, ಇಲ್ಲಿವರೆಗೆ ಯಾವ ಆಸ್ತಿನೂ ಮಾಡಲಿಲ್ಲ, ಇಲ್ಲಿಗೆ ಬಿಡಿ, ಕೆಲಸ ಮಾಡಲಿಕ್ಕೆ ಕೊಡಿ. ಈ ಕೆಲಸ ಮಾಡಲಿಕ್ಕೆ ಬಿಡ್ತಾ ಇಲ್ಲ. ಈಗ ಇವ್ರು ದಿನ ಒಂದೊಂದು ಏನು FIR ಅಂತೆ, ಒಂದು ಕೇಸ್ ಅಂತೆ, ಈಗ ಇಡಿ ಮತ್ತು 2002ರಲ್ಲಿ ಆಗಿದ್ದು ಒನ್ ಟೈಮ್ ಅಪ್ಗ್ರೇಡೇಷನ್ಗೇನೋ 360 ಕೋಟಿ ಕೊಟ್ಟಿದ್ದು. ಯಾರು ಕೊಟ್ಟಿದ್ದು? ಬಿ ಜೆ ಪಿ ಸರ್ಕಾರ ಕೊಟ್ಟಿದ್ದು. ಈಗ ನಮ್ಮ ಸಿ ಎಮ್ ಕಾರಣ ಅಂದರೆ ಅವ್ರು ತಪ್ಪು ಮಾಡೋದು, ನಮ್ಮ ತಲೆ ಮೇಲೆ ಹಾಕೋದು, ಅವ್ರು ಸುಳ್ಳು ಹೇಳೋದು ಬಿಟ್ಟರೆ ಮತ್ತೆ ಏನೂ ಇಲ್ಲ. ಹಾಗಾಗಿ ಅವರಿಗೆ ನಿಮಗೆ ಎಲ್ಲ ವಿನಂತಿ ಮಾಡ್ಕೊಳ್ತೇನೆ, ಇಲ್ಲಿಗೆ ಮುಗಿಸಿ ಇದು ಮೂಡೋದು, ನಾವು ಈ ರಾಜ್ಯ ಅಭಿವೃದ್ಧಿ ಮಾಡುವ ಅಂದೇಳಿ ನಿಮ್ಮಲ್ಲಿ ಕೇಳಿ ನನ್ನ ಮಾತು ಮುಗಿಸ್ತೇನೆ. ಅಧಿಕೃತವಾಗಿ ತಗೊಂಡಿದ್ದಾರೆ. ಈಗೂ ನಾನು ಹೇಳ್ತಾ ಇದ್ದೀನಿ, ಯಾವುದೇ ತಪ್ಪು ಮಾಡಲಿಲ್ಲ. ಸಿ ಎಮ್ಗೂ ಗೊತ್ತಿಲ್ಲದೆ ಅವ್ರ ಮನೆಯವರು ರಿಟರ್ನ್ ಮಾಡಿದ್ದಾರೆ. ಯಾಕೆ ಹೇಳಿ ನೋಡು, ಏನು ಅವ್ರು ಮಾತಾಡುವ ಭಾಷೆ ಬಿ ಜೆ ಪಿಯವರು, ಅವರಿಗೆ ಟೆನ್ಷನ್ ಆಗಿದೆ. ಪಾಪ 40 ವರ್ಷವರಿಗೆ ಅಮ್ಮ ಸಿ ಎಮ್ ಹೆಂಡತಿ ಅಂದೇಳು ಹೇಳಿಸ್ಕೊಡ್ದೆ ಮನೆಯಲ್ಲಿ ಆರಾಮ್, ಅಂದರೆ ಆರಾಮ್ ಇನ್ನೋಕ್ಕಿಂತ ಅವರಿಗೆ ಪೂರಕವಾಗಿ ಅವರು ಈ ರಾಜ್ಯದ ಕೆಲಸ ಮಾಡಬೇಕು, ಜನರ ಮನಸ್ಸಲ್ಲಿ ಇರಬೇಕು, ಒಳ್ಳೆಯ ಕೆಲಸ ಮಾಡಬೇಕು ಅಂದೇಳಿ ಅಷ್ಟು ಚೆನ್ನಾಗಿ ನೋಡ್ಕೊತ ಇದ್ದವರು. ಅಂಥವ್ರಿಗೆ ಆ ರೀತಿ ಕಿರಿಕಿರಿ ಕೊಟ್ಟರೆ ಮತ್ತು ಏನು ಮಾಡ್ತಾರೆ? ಅವರಿಗೆ ಈ ರಾಜ್ಯದ ಹಿತ ಮುಖ್ಯ. ನಮ್ಮ ಮುಖ್ಯಮಂತ್ರಿಗಳ ಮನೆಯವರಿಗೆ ಅಮ್ಮ ಭಾಳ ಬೇಜಾರಾಗಿ ಅವ್ರು ಹೇಳಿದ್ರು, ಲೆಟ್ರಲ್ಲಿ ಬರೆದಿದ್ದಾರೆ, ನನ್ನ ಮನಸ್ಸಿಗೆ ನೋವಾಗಿದೆ, ನಿಮ್ಮ ಮಾತು ಕೇಳಲಿಕ್ಕೆ ಸಾಧ್ಯ ಇಲ್ಲ, ನನಗೆ ಆಸ್ತಿ ಮುಖ್ಯ ಅಲ್ಲ, ಈ ರಾಜ್ಯ ಮುಖ್ಯ, ನಮ್ಮ ಮನೆಯವ್ರ ಮುಖ್ಯ, ನಮ್ಮ ಮನೆಯವ್ರ ಆಡಳಿತ ಮುಖ್ಯ ಅಂದರೆ ಇದಕ್ಕಿಂತ ಮತ್ತೆ ಏನು ಮಾಡ್ಬೋದು ರೀ? ಮತ್ತು ಏನು ಮಾಡಲಿಕ್ಕೆ ಸಾಧ್ಯತೆ ಹೇಳಿ? ಇನ್ನು ಮತ್ತೆ ಬೇರೆ ಹೇಳ್ಬಾರ್ದು. ನಾನು ಅಷ್ಟು ಮಾಡಿದ್ದಾರೆ. ಆದರೂ ಈಗಾದರೂ ದಯವಿಟ್ಟು ಬಿ ಜೆ ಪಿಯವರಲ್ಲಿ ವಿನಂತಿ ಮಾಡ್ಕೊಳ್ತೇನೆ ನಾನು, ಅವ್ರು ಯಾವುದೇ ಕಾರಣಕ್ಕೆ ತಪ್ಪು ಮಾಡಲಿಲ್ಲ, ತಪ್ಪು ಮಾಡುವವರು ಅಲ್ಲ, ಇಲ್ಲಿವರೆಗೆ ಯಾವ ಆಸ್ತಿನೂ ಮಾಡಲಿಲ್ಲ, ಇಲ್ಲಿಗೆ ಬಿಡಿ, ಕೆಲಸ ಮಾಡಲಿಕ್ಕೆ ಕೊಡಿ. ಈ ಕೆಲಸ ಮಾಡಲಿಕ್ಕೆ ಬಿಡ್ತಾ ಇಲ್ಲ. ಈಗ ಇವ್ರು ದಿನ ಒಂದೊಂದು ಏನು FIR ಅಂತೆ, ಒಂದು ಕೇಸ್ ಅಂತೆ, ಈಗ ಇಡಿ ಮತ್ತು 2002ರಲ್ಲಿ ಆಗಿದ್ದು ಒನ್ ಟೈಮ್ ಅಪ್ಗ್ರೇಡೇಷನ್ಗೇನೋ 360 ಕೋಟಿ ಕೊಟ್ಟಿದ್ದು. ಯಾರು ಕೊಟ್ಟಿದ್ದು? ಬಿ ಜೆ ಪಿ ಸರ್ಕಾರ ಕೊಟ್ಟಿದ್ದು. ಈಗ ನಮ್ಮ ಸಿ ಎಮ್ ಕಾರಣ ಅಂದರೆ ಅವ್ರು ತಪ್ಪು ಮಾಡೋದು, ನಮ್ಮ ತಲೆ ಮೇಲೆ ಹಾಕೋದು, ಅವ್ರು ಸುಳ್ಳು ಹೇಳೋದು ಬಿಟ್ಟರೆ ಮತ್ತೆ ಏನೂ ಇಲ್ಲ. ಹಾಗಾಗಿ ಅವರಿಗೆ ನಿಮಗೆ ಎಲ್ಲ ವಿನಂತಿ ಮಾಡ್ಕೊಳ್ತೇನೆ, ಇಲ್ಲಿಗೆ ಮುಗಿಸಿ ಇದು ಮೂಡೋದು, ನಾವು ಈ ರಾಜ್ಯ ಅಭಿವೃದ್ಧಿ ಮಾಡುವ ಅಂದೇಳಿ ನಿಮ್ಮಲ್ಲಿ ಕೇಳಿ ನನ್ನ ಮಾತು ಮುಗಿಸ್ತೇನೆ. ಅಧಿಕೃತವಾಗಿ ತಗೊಂಡಿದ್ದಾರೆ. ಈಗೂ ನಾನು ಹೇಳ್ತಾ ಇದ್ದೀನಿ, ಯಾವುದೇ ತಪ್ಪು ಮಾಡಲಿಲ್ಲ. ಸಿ ಎಮ್ಗೂ ಗೊತ್ತಿಲ್ಲದೆ ಅವ್ರ ಮನೆಯವರು ರಿಟರ್ನ್ ಮಾಡಿದ್ದಾರೆ. ಯಾಕೆ ಹೇಳಿ ನೋಡು, ಏನು ಅವ್ರು ಮಾತಾಡುವ ಭಾಷೆ ಬಿ ಜೆ ಪಿಯವರು, ಅವರಿಗೆ ಟೆನ್ಷನ್ ಆಗಿದೆ. ಪಾಪ 40 ವರ್ಷವರಿಗೆ ಅಮ್ಮ ಸಿ ಎಮ್ ಹೆಂಡತಿ ಅಂದೇಳು ಹೇಳಿಸ್ಕೊಡ್ದೆ ಮನೆಯಲ್ಲಿ ಆರಾಮ್, ಅಂದರೆ ಆರಾಮ್ ಇನ್ನೋಕ್ಕಿಂತ ಅವರಿಗೆ ಪೂರಕವಾಗಿ ಅವರು ಈ ರಾಜ್ಯದ ಕೆಲಸ ಮಾಡಬೇಕು, ಜನರ ಮನಸ್ಸಲ್ಲಿ ಇರಬೇಕು, ಒಳ್ಳೆಯ ಕೆಲಸ ಮಾಡಬೇಕು ಅಂದೇಳಿ ಅಷ್ಟು ಚೆನ್ನಾಗಿ ನೋಡ್ಕೊತ ಇದ್ದವರು. ಅಂಥವ್ರಿಗೆ ಆ ರೀತಿ ಕಿರಿಕಿರಿ ಕೊಟ್ಟರೆ ಮತ್ತು ಏನು ಮಾಡ್ತಾರೆ? ಅವರಿಗೆ ಈ ರಾಜ್ಯದ ಹಿತ ಮುಖ್ಯ. ನಮ್ಮ ಮುಖ್ಯಮಂತ್ರಿಗಳ ಮನೆಯವರಿಗೆ ಅಮ್ಮ ಭಾಳ ಬೇಜಾರಾಗಿ ಅವ್ರು ಹೇಳಿದ್ರು, ಲೆಟ್ರಲ್ಲಿ ಬರೆದಿದ್ದಾರೆ, ನನ್ನ ಮನಸ್ಸಿಗೆ ನೋವಾಗಿದೆ, ನಿಮ್ಮ ಮಾತು ಕೇಳಲಿಕ್ಕೆ ಸಾಧ್ಯ ಇಲ್ಲ,
ನನಗೆ ಆಸ್ತಿ ಮುಖ್ಯ ಅಲ್ಲ, ಈ ರಾಜ್ಯ ಮುಖ್ಯ, ನಮ್ಮ ಮನೆಯವ್ರು ಮುಖ್ಯ, ನಮ್ಮ ಮನೆಯವ್ರ ಆಡಳಿತ ಮುಖ್ಯ ಅಂದರೆ ಇದಕ್ಕಿಂತ ಮತ್ತೆ ಏನು ಮಾಡ್ಬೋದು ರೀ? ಮತ್ತು ಏನು ಮಾಡಲಿಕ್ಕೆ ಸಾಧ್ಯತೆ ಹೇಳಿ? ಇನ್ನು ಮತ್ತೆ ಬೇರೆ ಹೇಳ್ಬಾರ್ದು ನಾನು. ಅಷ್ಟು ಮಾಡಿದ್ದಾರೆ. ಆದರೂ ಈಗಾದರೂ ದಯವಿಟ್ಟು ಬಿ ಜೆ ಪಿಯವರಲ್ಲಿ ವಿನಂತಿ ಮಾಡ್ಕೊಳ್ತೇನೆ ನಾನು, ಅವ್ರು ಯಾವುದೇ ಕಾರಣಕ್ಕೆ ತಪ್ಪು ಮಾಡಲಿಲ್ಲ, ತಪ್ಪು ಮಾಡುವವರು ಅಲ್ಲ, ಇಲ್ಲಿವರೆಗೆ ಯಾವ ಆಸ್ತಿನೂ ಮಾಡಲಿಲ್ಲ. ಇಲ್ಲಿಗೆ ಬಿಡಿ, ಕೆಲಸ ಮಾಡಲಿಕ್ಕೆ ಕೊಡಿ. ಈ ಕೆಲಸ ಮಾಡಲಿಕ್ಕೆ ಬಿಡ್ತಾ ಇಲ್ಲ ಈಗ. ಇವ್ರ ದಿನ ಒಂದೊಂದು ಏನು FIR ಅಂತೆ, ಒಂದು ಕೇಸ್ ಅಂತೆ, ಈಗ ಇಡಿ ಮತ್ತು 2002ರಲ್ಲಿ ಆಗಿದ್ದು ಒನ್ ಟೈಮ್ ಅಪ್ಗ್ರೇಡೇಷನ್ಗೇನೋ 360 ಕೋಟಿ ಕೊಟ್ಟಿದ್ದು. ಯಾರು ಕೊಟ್ಟಿದ್ದು? BJP ಸರ್ಕಾರ ಕೊಟ್ಟಿದ್ದು. ಈಗ ನಮ್ಮ CM ಕಾರಣ ಅಂದರೆ ಅವ್ರು ತಪ್ಪು ಮಾಡೋದು, ನಮ್ಮ ತಲೆ ಮೇಲೆ ಹಾಕೋದು, ಅವ್ರು ಸುಳ್ಳು ಹೇಳೋದು ಬಿಟ್ಟರೆ ಮತ್ತೆ ಏನೂ ಇಲ್ಲ. ಹಾಗಾಗಿ ಅವರಿಗೆ ನಿಮಗೆ ಎಲ್ಲ ವಿನಂತಿ ಮಾಡ್ಕೊಳ್ತೇನೆ, ಇಲ್ಲಿಗೆ ಮುಗಿಸಿ ಇದು ಮೂಡದ್ದು. ನಾವು ಈ ರಾಜ್ಯ ಅಭಿವೃದ್ಧಿ ಮಾಡುವ ಅಂದೇಳಿ ನಿಮ್ಮಲ್ಲಿ ಕೇಳಿ ನನ್ನ ಮಾತು ಮುಗಿಸ್ತೇನೆ. ಅಧಿಕೃತವಾಗಿ ತಗೊಂಡಿದ್ದಾರೆ. ಈಗೂ ನಾನು ಹೇಳ್ತಾ ಇದ್ದೀನಿ, ಯಾವುದೇ ತಪ್ಪು ಮಾಡಲಿಲ್ಲ. CMಗೂ ಗೊತ್ತಿಲ್ಲದೆ ಅವ್ರ ಮನೆಯವರು ರಿಟರ್ನ್ ಮಾಡಿದ್ದಾರೆ. ಯಾಕೆ ಹೇಳಿ ನೋಡು? ಏನು ಅವ್ರು ಮಾತಾಡುವ ಭಾಷೆ BJPಯವರು, ಅವರಿಗೆ ಟೆನ್ಷನ್ ಆಗಿದೆ ಪಾಪ. 40 ವರ್ಷವರೆಗೆ ಅಮ್ಮ CM ಹೆಂಡತಿ ಅಂದೇಳು ಹೇಳಿಸ್ಕೊಡ್ದೆ ಮನೆಯಲ್ಲಿ ಆರಾಮ್, ಅಂದರೆ ಆರಾಮ್ ಇನ್ನೋಕ್ಕಿಂತ ಅವರಿಗೆ ಪೂರಕವಾಗಿ ಅವರು ಈ ರಾಜ್ಯದ ಕೆಲಸ ಮಾಡಬೇಕು, ಜನರ ಮನಸ್ಸಲ್ಲಿ ಇರಬೇಕು, ಒಳ್ಳೆಯ ಕೆಲಸ ಮಾಡಬೇಕು ಅಂದೇಳಿ ಅಷ್ಟು ಚೆನ್ನಾಗಿ ನೋಡ್ಕೊತ ಇದ್ದವರು. ಅಂಥವ್ರಿಗೆ ಆ ರೀತಿ ಕಿರಿಕಿರಿ ಕೊಟ್ಟರೆ ಮತ್ತೆ ಏನು ಮಾಡ್ತಾರೆ? ಅವರಿಗೆ ಈ ರಾಜ್ಯದ ಹಿತ ಮುಖ್ಯ. ನಮ್ಮ ಮುಖ್ಯಮಂತ್ರಿಗಳ ಮನೆಯವರಿಗೆ ಆ ಅಮ್ಮ ಭಾಳ ಬೇಜಾರಾಗಿ ಅವ್ರು ಹೇಳಿದ್ರು, ಲೆಟ್ರಲ್ಲಿ ಬರೆದಿದ್ದಾರೆ, ನನ್ನ ಮನಸ್ಸಿಗೆ ನೋವಾಗಿದೆ, ನಿಮ್ಮ ಮಾತು ಕೇಳಲಿಕ್ಕೆ ಸಾಧ್ಯ ಇಲ್ಲ, ನನಗೆ ಆಸ್ತಿ ಮುಖ್ಯ ಅಲ್ಲ, ಈ ರಾಜ್ಯ ಮುಖ್ಯ, ನಮ್ಮ ಮನೆಯವ್ರು ಮುಖ್ಯ, ನಮ್ಮ ಮನೆಯವ್ರ ಆಡಳಿತ ಮುಖ್ಯ ಅಂದರೆ ಇದಕ್ಕಿಂತ ಮತ್ತೆ ಏನು ಮಾಡ್ಬೋದು ರೀ? ಮತ್ತು ಏನು ಮಾಡಲಿಕ್ಕೆ ಸಾಧ್ಯತೆ ಹೇಳಿ? ಇನ್ನು ಮತ್ತೆ ಬೇರೆ ಹೇಳ್ಬಾರ್ದು ನಾನು. ಅಷ್ಟು ಮಾಡಿದ್ದಾರೆ. ಆದರೂ ಈಗಾದರೂ ದಯವಿಟ್ಟು BJPಯವರಲ್ಲಿ ವಿನಂತಿ ಮಾಡ್ಕೊಳ್ತೇನೆ ನಾನು, ಅವ್ರು ಯಾವುದೇ ಕಾರಣಕ್ಕೆ ತಪ್ಪು ಮಾಡಲಿಲ್ಲ, ತಪ್ಪು ಮಾಡುವವರು ಅಲ್ಲ, ಇಲ್ಲಿವರೆಗೆ ಯಾವ ಆಸ್ತಿನೂ ಮಾಡಲಿಲ್ಲ. ಇಲ್ಲಿಗೆ ಬಿಡಿ, ಕೆಲಸ ಮಾಡಲಿಕ್ಕೆ ಕೊಡಿ. ಈ ಕೆಲಸ ಮಾಡಲಿಕ್ಕೆ ಬಿಡ್ತಾ ಇಲ್ಲ ಈಗ. ಇವ್ರ ದಿನ ಒಂದೊಂದು ಏನು FIR ಅಂತೆ, ಒಂದು ಕೇಸ್ ಅಂತೆ, ಈಗ ಇಡಿ ಮತ್ತು 2002ರಲ್ಲಿ ಆಗಿದ್ದು ಒನ್ ಟೈಮ್ ಅಪ್ಗ್ರೇಡೇಷನ್ಗೇನೋ 360 ಕೋಟಿ ಕೊಟ್ಟಿದ್ದು. ಯಾರು ಕೊಟ್ಟಿದ್ದು? BJP ಸರ್ಕಾರ ಕೊಟ್ಟಿದ್ದು. ಈಗ ನಮ್ಮ CM ಕಾರಣ ಅಂದರೆ ಅವ್ರು ತಪ್ಪು ಮಾಡೋದು, ನಮ್ಮ ತಲೆ ಮೇಲೆ ಹಾಕೋದು, ಅವ್ರು ಸುಳ್ಳು ಹೇಳೋದು ಬಿಟ್ಟರೆ ಮತ್ತೆ ಏನೂ ಇಲ್ಲ. ಹಾಗಾಗಿ ಅವರಿಗೆ ನಿಮಗೆ ಎಲ್ಲ ವಿನಂತಿ ಮಾಡ್ಕೊಳ್ತೇನೆ, ಇಲ್ಲಿಗೆ ಮುಗಿಸಿ ಇದು ಮೂಡದ್ದು. ನಾವು ಈ ರಾಜ್ಯ ಅಭಿವೃದ್ಧಿ ಮಾಡುವ ಅಂದೇಳಿ ನಿಮ್ಮಲ್ಲಿ ಕೇಳಿ ನನ್ನ ಮಾತು ಮುಗಿಸ್ತೇನೆ. ಥ್ಯಾಂಕ್ ಯು.